5 ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಾಗಿ ಪ್ರಾಮಾಣಿಕ ಸೇವೆ ಮಾಡಿರುವ ರಾಜಕೀಯ ಮುತ್ಸದ್ದಿ, ಅಭಿವೃದ್ಧಿಯ ಹರಿಕಾರ, ಬರದ ನಾಡಿನ ಭಗೀರಥ, ಶಿರಾ ಕ್ಷೇತ್ರದ ಶಾಸಕ ಟಿಬಿ ಜಯಚಂದ್ರ ಅವರಿಗೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಮಂಗಳವಾರ ಸಂಜೆ 5 ಗಂಟೆಗೆ ಶಿರಾ ನಗರದಲ್ಲಿ ತಾಲೂಕಿನ ಸಹಸ್ರಾರು ಟಿಬಿ ಜಯಚಂದ್ರ ಅವರ ಅಭಿಮಾನಿಗಳು ಬೃಹತ್ ಪಂಜಿನ ಮೆರವಣಿಗೆ ನಡೆಸುವ ಮೂಲಕ ಸರ್ಕಾರದ ಗಮನ ಸೆಳೆದರು. ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಮುಖ ನಾಯಕರು, ಈ ಹಿಂದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಹಲವು ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದು, ಅಭಿವೃದ್ಧಿ ವಿಚಾರವಾಗಿ ಸಾಕಷ್ಟು ಅನುಭವವಿರುವ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಅವರಿಗೆ ಈ ಬಾರಿ ಸಚಿವ ಸಂಪುಟ ಪುನರ್ ರಚನೆಯಲ್ಲಿ ಸಚಿವ ಸ್ಥಾನ ನೀಡಿ ಅವರ ಅಪಾರವಾದ ರಾಜಕೀಯ ಅನುಭವವನ್ನ ರಾಜ್ಯದ ಅಭಿವೃದ್ಧಿಗೆ ಬಳಸಿಕೊಳ್ಳುವುದರ ಜೊತೆಗೆ ಸರ್ಕಾರದ ಸುಲಲಿತ ಆಡಳಿತಕ್ಕೆ ಜಯಚಂದ್ರ ಅವರು ಸಂಪುಟ ಸೇರ್ಪಡೆ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಈ ಬೃಹತ್ ಪಂಜಿನ ಮೆರವಣಿಗೆ ನಡೆಸಿದ್ದೇವೆ ಎಂದು ತಿಳಿಸಿದರು. ಶಿರಾ ಕ್ಷೇತ್ರದ ಅಭಿವೃದ್ಧಿಗೆ ವಿವಿಧ ಇಲಾಖೆಗಳಿಂದ ಬಹುಕೋಟಿ ರೂಪಾಯಿ ಅನುದಾನ ತರುವಲ್ಲಿ ಜಯಚಂದ್ರ ಅವರು ಯಶಸ್ವಿಯಾಗಿದ್ದಾರೆ. ಇದಲ್ಲದೆ ಶಿರಾ ತಾಲೂಕನ್ನ ಶಿಕ್ಷಣ ಕಾಶಿ ಮಾಡುವ ದೃಢ ನಿರ್ಧಾರ ಮಾಡಿದ್ದು, ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಅನೇಕ ವಸತಿ ಶಾಲೆಗಳನ್ನ ತಂದಿರುವುದು ಇವರ ಶಿಕ್ಷಣ ಪ್ರೇಮಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ತಾಲೂಕಿಗೆ ಸತತ ಹೇಮಾವತಿ ನೀರು ಹರಿಯುತ್ತಿರುವ ಕಾರಣ ಬಹುತೇಕ ಎಲ್ಲ ಕೆರೆಗಳು ಹಾಗೂ 40ಕ್ಕೂ ಅಧಿಕ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂಗಳು ತುಂಬಿ ಹರಿಯುತ್ತಿದ್ದು, ಅಂತರ್ಜಲ ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದ್ದು, ಜಯಚಂದ್ರ ಅವರು ಅಭಿವೃದ್ಧಿ ಹರಿಕಾರ ಎಂಬ ಪದಕ್ಕೆ ನಿಜ ಅರ್ಥ ನೀಡಿದ್ದಾರೆ. ಇಂತಹ ಮುತ್ಸದ್ದಿ ರಾಜಕಾರಣಿ ಸರ್ಕಾರದಲ್ಲಿ ಸಚಿವರಾಗಬೇಕೆಂಬುದು ಶಿರಾ ಕ್ಷೇತ್ರದ ಜನತೆಯ ಒತ್ತಾಸೆಯಾಗಿದ್ದು, ಟಿಬಿ ಜಯಚಂದ್ರ ಅಭಿಮಾನಿಗಳ ಬಳಗದ ವತಿಯಿಂದ ಈ ಬೃಹತ್ ಪಂಜಿನ ಮೆರವಣಿಗೆ ಜರುಗಿದೆ ಎಂದು ತಿಳಿಸಿದರು. ನಮ್ಮ ಅತ್ಯಂತ ಹಿರಿಯ ರಾಜಕಾರಣಿ ಇವತ್ತು 1978ರಲ್ಲಿ ಪ್ರಪ್ರಥಮ ಅವರಿಗೆ ಟಿಬಿ ಜಯಚಂದ್ರ ಸಾಹೇಬರು ಶಾಸಕರಾಗ್ತಾರೆ. ಅಲ್ಲಿಂದ ಇಲ್ಲಿಗೆ ಸುದೀರ್ಘವಾಗಿ 48ರಿಂದ 44 ವರ್ಷಗಳ ಕಾಲ ಇವತ್ತು ಒಂದು ಕಪ್ಪು ಚುಕ್ಕಿ ಇಲ್ಲದೇನೆ ಇವತ್ತು ಅವರ ಒಂದು ರಾಜಕೀಯ ಬದುಕಿನಲ್ಲಿ ಕೃಷಿ ಮಂತ್ರಿಗಳಾಗಿ, ಸಣ್ಣ ನೀರಾವರಿ ಮಂತ್ರಿಯಾಗಿ, ಕಾನೂನು ಮಂತ್ರಿಯಾಗಿ, ಪಶುಸಂಗೋಪನೆ ಮಂತ್ರಿಯಾಗಿ ಅನೇಕ ಜವಾಬ್ದಾರಿಗಳನ್ನ ಸಮರ್ಪ ಕಟ್ಟಕಡೆಯ ಮನುಷ್ಯನಿಗೆ ಇವತ್ತು ಸರ್ಕಾರದ ಸೌಲಭ್ಯ ತಲುಪುವ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಅನುಭವ ಹೊಂದಿರತಕ್ಕಂಥ ಟಿಬಿ ಜಯಚಂದ್ರ ಸಾಹೇಬರನ್ನ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಒಬ್ಬ ಶಿರಾ ಕ್ಷೇತ್ರದ ಒಬ್ಬ ಮತದಾರನಾಗಿ ರಾಜ್ಯ ಕೊಂಚಟಿಗರ ಮಹಾಮಂಡಲದ ಉಪಾಧ್ಯಕ್ಷ, ನಮ್ಮ ಜನಾಂಗ ಕರ್ನಾಟಕ ರಾಜ್ಯದಲ್ಲಿ 18 ಜಿಲ್ಲೆನಲ್ಲಿ 46 ತಾಲೂಕಿನಾಗ ನಮ್ಮ ಸಮಾಜ ಇದೆ, ಕೊಂಚಟಿಗರ ಸಮಾಜ. ಈ ಸಮಾಜಕ್ಕೆ ಏಕೈಕ ಪ್ರತಿನಿಧಿ ಟಿಬಿ ಜಯಚಂದ್ರ ಸಾಹೇಬರು. ಮತ್ತೆ ಮೇಲಾಗಿ 50 ವರ್ಷದ ಅನುಭವಗಳಿರ್ತಕ್ಕಂಥ ಶಾಸಕರು, ಹಿರಿಯರು, ಮುತ್ಸದ್ದಿಗಳಾದಂಥ ಜಯಚಂದ್ರ ಸಾಹೇಬರಿಗೆ ಬರುವ ಸಚಿವ ಸಂಪುಟದಲ್ಲಿ ಮಂತ್ರಿ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀರಿ. ಹಾಗೂ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಸಂಘಟನಾ ಚತುರರು, ರಾಜ್ಯಾದ್ಯಂತ ಅತ್ಯಂತ ವಿಶೇಷವಾದ ಕಾಳಜಿಯುಳ್ಳ ಏಕೈಕ ವ್ಯಕ್ತಿ ಶ್ರೀಮಾನ್ ಡಿ.ಕೆ. ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕಂತ ತಮ್ಮಲ್ಲಿ ಆಗ್ರಹ ಪಡಿಸ್ರಿ. ನಮ್ಮಲ್ಲಿ ಸಮಪಾಳು ಸಮಾನತೆ ಇದೆ. ಸೋಷಿಯಲ್ ಜಸ್ಟಿಸ್, ಲಿಬರ್ಟೀಸ್ ಅಂಡ್ ಕೋಆಪರೇಷನ್ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ಅದರ ನೇತೃತ್ವವನ್ನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ವಹಿಸ್ಕೊಂಡಿದ್ರು ಅಧ್ಯಕ್ಷರಾಗಿ. ಸಿದ್ದರಾಮಣ್ಣವರು ಕೂಡ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರೆ, ಅವರು ಜನತಾದಳದ ಕಾಂಗ್ರೆಸ್ಸಿಗೆ ಬಂದು 18 ವರ್ಷ ಆಗಿದೆ. ನಿರಂತರವಾಗಿ ಅಧಿಕಾರದಾಗಿದ್ದಾರೆ. 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದರೆ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರೆ ನಾವು ಅವ್ರು ಸಂತೋಷ ಪಡ್ತೀವಿ. ಆದರೂ ಕೂಡ ಕಷ್ಟಪಟ್ಟಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಕೂಡ ಒಮ್ಮೆ ಮುಖ್ಯಮಂತ್ರಿ ಮಾಡ್ಬೇಕಂತ ತಮ್ಮೆಲ್ಲರ ಒಕ್ಕಲಿನಿಂದ ನಾವು ಅಭಿಲಾಷೆ ಪಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್